ಹಲೋ ನಮಸ್ಕಾರ ಗುರು ಸುಪ್ಪು ಕ್ರಿಕೆಟ್ ಫಾರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೆನ್ನೆ ನ್ಯೂಜಿಲೆಂಡ್ ಗೆದ್ದ ಕಾರಣ ಬಾಂಗ್ಲಾದೇಶ್ ಪಾಕಿಸ್ತಾನದವರು ಮನೆಗೆ. ಮ್ಯಾಚಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿನ್ನೆ ನ್ಯೂಜಿಲೆಂಡ್ ಅವರು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ಕೋತಾರೆ. ಉತ್ತಮ ಬೌಲಿಂಗ್ ದಾಳಿ ಅಂತಲೇ ಹೇಳ್ಬೋದು. 237 ರನ್ ಮಾತ್ರ ಚೆನ್ನಾಗಿ ಆಡಿಸಿದ್ರು. ಅದಾದಮೇಲೆ ನಂತರ ಬಂದ ನ್ಯೂಜಿಲೆಂಡ್ ಅವರೂ ಅಂಥದ್ದೇನಿರಲಿಲ್ಲ. ಕೇನ್ ವಿಲಿಯಮ್ಸನ್ನು ವಿಲಿಯಮ್ ಯಂಗ್ ಅವರು ಜಲ್ದಿನೇ ಪೆವಿಲಿಯನ್ ಕೊಟ್ಟಿದ್ದಾರೆ. 72 ರನ್ಗೆ 3 ವಿಕೆಟ್ ಇರ್ತಾರೆ. ಆಮೇಲೆ ಬಂದರು ನೋಡಿ ನಮ್ಮ ಕರ್ನಾಟಕದ ಹುಡುಗ ರಚಿನ್ ರವೀಂದ್ರ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು, ಶತಕ ಬೇರೆ ಬಾರಿಸಿದ್ರು. ನೆನ್ನೆ ಆಲ್ಮೋಸ್ಟ್ ಎಲ್ಲ ಪಾಕಿಸ್ತಾನದವರು ಬಡ್ಕೋತಾಯಿದ್ರು ಬಾಂಗ್ಲಾದೇಶ್ ಗೆಲ್ಲಿ ಅಂತ. ಆದರೂ ಬಿಟ್ಕೊಡ್ಲಿಲ್ಲ. ನ್ಯೂಜಿಲೆಂಡ್ ಅವರು ಪಟ್ಟ ಅಂತ ಗೆದ್ದರು. ನ್ಯೂಜಿಲೆಂಡ್ ಗೆದ್ದ ಕಾರಣ ಬಾಂಗ್ಲಾದೇಶ್ ಮತ್ತು ಹೋಸ್ಟ್ ನೇಷನ್ ಅಂತಲೇ ಫೇಮಸ್ ಆಗಿರೋ ಪಾಕಿಸ್ತಾನ ಮನೆಗೆ ಒಂಥರ ಖುಷಿಗುರು. ಪಾಕಿಸ್ತಾನ ಸೋಲ್ಬೇಕು ಬಡಿ ಮಕ್ಕಳಿಗೆ, ಭಾಳ ತಿಗಾಕೊಬ್ಬನ ಮಕ್ಕಳಿಗೆ, ಅವ್ರಿಗೆಲ್ಲ ಸೋಲ್ಬೇಕು. ಅವರು ಸೋತು 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 ಇದಾಗ್ಬಿಡ್ಬೇಕು. ಅದರಲ್ಲಂತೂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆದ್ಬಿಟ್ರಂತೂ ಭಯಂಕರ ಹುರ್ಕೊಬಿಡ್ತಾರೆ. ನ್ಯೂಜಿಲೆಂಡ್ಗೂ ಮತ್ತು ಇಂಡಿಯಾಗೂ ಭಾನುವಾರ 2:15 ಮ್ಯಾಚ್ ಇದೆ. ಯಾರು ಗೆಲ್ತಾರೆ ಅವರು ಪ್ರಥಮ ಸ್ಥಾನ. ಒಟ್ಟಲ್ಲಿ ಸೆಮಿಸಿಗೆ ಫಿಕ್ಸ್ ಆಗೈತೆ. ಸೆಮಿಸಿಗೆ ಫಿಕ್ಸ್ ಆಗಿ ಫಸ್ಟ್ ಸ್ಥಾನಕ್ಕೆ ಯಾರು ಅಂತ ಪೈಪೋಟಿ ನಡೆಸ್ತಾರೆ. ಪೈಪೋಟಿಲಿ ಯಾರು ಗೆಲ್ತಾರೆ, ನಮ್ಮ ಇಂಡಿಯಾನೇ ಒಂದು ಮೇಲುಗೈ ಇದೆ. ಇಬ್ಬರು 2 ಮ್ಯಾಚ್ ಗೆದ್ದಿದ್ದಾರೆ. ಆದರೂ ನ್ಯೂಜಿಲೆಂಡ್ ಅವ್ರನ್ನ ನಾವು ಕಳಪೆ ಅಂತಲೇ ಥಿಂಕ್ ಮಾಡೋಂಗಿಲ್ಲ. ಅವರು ತುಂಬ ಚೆನ್ನಾಗಿದ್ದಾರೆ. ಎಸ್ಪೆಷಲಿ ಈ ಮ್ಯಾಚಲ್ಲಿ ಹೇಳೋದಾದರೆ ಬಾಂಗ್ಲಾದೇಶ್ ಬೌಲಿಂಗ್ನ ಮೆಚ್ಚಬೇಕು ಗುರು. 46 ಓವರ್ ಗಂಟ ಹಿಡಿದಿಟ್ಕೊಂಡಿದ್ರು ಮ್ಯಾಚ್ನ. ಗೆಲ್ತೀವಿ ಅನ್ನೋ ಕಾನ್ಫಿಡೆಂಟಲ್ಲಿ. ಆದರೂ ರಚಿನ್ ರವೀಂದ್ರ ಅವ್ರು ಬಂದು ಮುಗಿಸಿದ್ರು ಮ್ಯಾಚ್ನ. 46 ಓವರ್ ಬೇಕಾಯ್ತು, 236 ರನ್. ಒಳ್ಳೆ ಬೌಲಿಂಗು ಆಡಿಸಿದ್ರು, ತುಂಬ ಚೆನ್ನಾಗಿ ಆಡಿಸಿದ್ರು ಅಂತಲೇ ಹೇಳ್ಬೇಕು. ಪಾಕಿಸ್ತಾನಕ್ಕೆ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಆಡೋರು. ಅದು ಪಾಕಿಸ್ತಾನ ಎಲಿಮಿನೇಟ್ ಮಾಡಿದ್ರಲ್ಲ, ಅದು ಭಾಳ ಮುಖ್ಯ. ಈಚೆ ಹೋದ್ರು ಒಂಥರ ಖುಷಿ. ನಮ್ಮ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಗ್ರೂಪಲ್ಲಿ ಸೆಮಿಫೈನಲ್ ಇದಾಗುತ್ತೆ. ಇವತ್ತು ಇವ್ರದ್ದಿದೆ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ. ಅವ್ರಲ್ಲಿ ಯಾರು ಅಂತ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಏನೇ ಇದ್ದರೂ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.